ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಹೇಳ ಚಾ ತಂದ್ಕೊಳ್ಳೇನ್ರಿ? ಯಾಕೋ ಏನೋ ಬೇಕಂತ ಪ್ಲಾನ್ ಆಗ್ತಾ ಇದೆಯಾ ಮತ್ತೆ? ಅಯ್ಯೋ ಅತ್ತಿಯರ ಅದು ಅದು ಚಾ ತಂದ್ಕೊಳ್ಳೇನ್ರಿ? ಏನು ಚಾನಾ? ಅದು ನೀನಾ? ಅಮ್ಮ ನಾ ಆಲ್ರೆಡಿ 2 ಸತಿ ಕುಡಿದಿದ್ದೀನಿ, 3 ಸತಿ ಕೊಟ್ರೆ ನೀನು ಪನಿಷ್ಮೆಂಟ್ ಕೊಟ್ಬಿಡ್ತೀವಿ. ಬೇಡ ಚಾ ಬೇಡವೇ? ವೈನಿರ ಒಂದು ಕಪ್ ಟೀ. ಯಾಕ ಅವ ಹಿಂಗೆ ನೋಡಾಕತ್ತಿ? ನಾನು ಟೀ ಮಾಡ್ಕೊಳ್ಳೇನ್ರಿ ಅತ್ತಿಯರನ್ನೆಲ್ಲ ಅದಕ್ಕೆ ನೋಡಕತ್ತಾರ. ಹೌದು, ನಿನಗೊಂದಿನ ಪ್ರಶ್ನೆ ಕೇಳಬೇಕಲ್ಲ. ಏನ್ರಿ? ಅದು ಅತ್ತಿಯರ ಅದು ಹೋಗ್ಲಿ ರೀ. ಇವರು ನಮ್ಮ ಮೈದ್ನವರು ರಾತ್ರಿ ಎಲ್ಲ ಯಾರ ಜೊತೆ ಮಾತಾಡ್ತಾರೆ ಯಾರು ಅಂತ ಕೇಳ್ರಿ. ಯಾಕಂದ್ರೆ ಹುಡುಕಿ ಹುಡುಕ್ಬೇಕಲ್ರಿ. ಎಲ್ಲರ ನಮ್ಮ ಮೈದ್ನ ಲವ್ವಲ್ಲಿ ಬಿದ್ಬಿಟ್ಟು ನಾನು ಮತ್ತೆ ಸ್ವಲ್ಪ ಕೇಳಲ್ಲ. ಅಯ್ಯೋ ಅಯ್ಯೋ ವೈನಿರ, ಈ ಸುಮ್ಮನೆ ಹಂಗೆ ಕೇಳ್ತೀನಿ ಯಾಕೆ? ಯಾಕಂತ ಮೊದಲು ಕೇಳ್ರಿ, ಆಮೇಲೆ ನನ್ನ ವಿಷಯ ನಾ ಹೇಳ್ತೀನಿ. ಹೌದಾ ಇರು. ಯಪ್ಪ ಮಗನ ಏನು ವಿಷಯ? ಅದು ಅದು ಯವ್ವ ಗೊತ್ತಾತನ್ರಿ ಅಂತೀರ? ಗೊತ್ತಾತನ? ಸುಮ್ಮನೆ ಅದು ಯವ್ವ ನೀ ಭಯಂಕರ ಹೇಳ್ತೀನಿ ಬೇ. ಅಯ್ಯೋ ಬೈದರೆ ಏನು ಮಾಡಿ ಮಗನ, ಏನಂತ ಹೇಳು. ಅದು ಯವ್ವ ನನಗೆ ಗೊತ್ತು ನೀ ಒಂದು ಹುಡುಗಿನ ಲವ್ ಮಾಡಕತ್ತಿ ಅಂತ. ನೀ ಒಪ್ಕೊಂಡ್ಬಿಟ್ಟ, ಅತ್ತೆ ಒಪ್ಕೊಂಡ್ಬಿಟ್ರೆ ಮುಗಿತಾನ. ನಾನು ಈ ಮನಿ ಹಿರಿಯ ಸಸಿ ನಾ ಒಪ್ಕೋಬೇಕು. ಅರ್ಥ ಆಯ್ತನ? ನೋಡ್ರಿ ವೈನಿರ, ನಿಮ್ಗೆ ಫಸ್ಟ್ ತೋರ್ಸೋದು ನಾನು ಆಯ್ತನ್ರಿ? ಅತ್ತಿ ಅಲ್ಲಲ್ಲ ಅವ್ವ. ನನಗತ್ತಿನಕತ್ಯಾ ಅಂದ್ರೇನು ಮೊದಲ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟೇನ? ಅಯ್ಯೋ ಅದು ಹಂಗಲ್ ಬೇವಾ. ಇನ್ ಹೆಂಗ ಮೈದ್ನವ್ರೆ ಆ ಹುಡುಗಿ ಹೆಂಗಲ್ಲ? ಅದು ಯವ್ವ ಅದು ಯವ್ವ ಹೆಂಗೆ ಹೇಳಪ್ಪ ಮೈದ್ನವ್ರೆ ಎಲ್ಲರೂ ಬಾಯಿಯಿಂದನೇ ಹೇಳೋದು, ನೀವು ಬಾಯಿಯಿಂದನೇ ಹೇಳ್ರಲ್ಲ. ರಾಣಿ ಹೇಳಿದ್ರ ಸುಮ್ಮನೆ ಇರು. ಅದು ಯವ್ವ ಹ್ಞೂ ಬೇ, ನಾ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಅವತ್ತು ಹೇಳಿದ್ರಿ ಏನೋ ಎಡವಟ್ಟಾಗ್ತಾ ಇದೆ, ಏನೋ ಎಡವಟ್ಟಾಗ್ತಾ ಇದೆ. ನೋಡ್ರಿ ನೋಡ್ರಿ ನಮ್ಮ ಮೈದ್ನವರು ಲವ್ ಅಲ್ಲಿ ಬಿದ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಮಾತೇ ಕೇಳಿಲ್ಲ ನೀವು. ಹೇಳ ಮಗನ ಯಾರ ಹುಡುಗಿ? ಅದು ಯವ್ವ ನನ್ನ ಕ್ಲಾಸ್ಮೇಟ್ ಬೇ, ನನ್ನ ಭಾಳ ಇಷ್ಟಪಡ್ತಾವೆ. ನಾನು ಆಕಿನ ಅಷ್ಟೇ ಲವ್ ಮಾಡ್ತೀನಿ ಬೇವ. ನೀನು ಅಪ್ಪಗ ಅಣ್ಣಗ ಒಪ್ಪಿಸ್ತೀಯ ಬೇ? ಓಯ್ನೀರ ಅಣ್ಣಗೆ ಒಪ್ಪಿಸ್ರಿ, ನಾನು ಆ ಹುಡುಗಿನ ಮದುವೆ ಆಗೋದು. ಭಾರಿ ಅದಳ ನೀ. ಭಾರಿ ಅಂದ್ರೆ ಭಾರಿ ಕಾಯಿಗಳನ್ನು ವೈನಿಯರ ಹಂಗಲ್ರಿಪ್ಪ, ಒಮ್ಮೆ ಮನೆಗೆ ಕರ್ಕೊಂಬರ್ತೀನಿ ನೋಡ್ರಿ ಹೆಂಗದಳ ಅಂತಂದು. ನಿಮ್ಗೆ ಇಷ್ಟ ಆಯ್ತಂದ್ರೆ? ಇಷ್ಟ ಆಗ್ಲಿಲ್ಲ ಅಂದ್ರೆ ಮದುವೆ ಮಾಡ್ಕೊಳಲ್ಲನ? ಅಯ್ಯೋ ವೈನಿಯರ, ಅಯ್ಯೋ ಮಗನ ಹಂಗ ಸುಮ್ಮನೆ ತಮಾಷೆ ಕಾಮಿಡಿ ಮಾಡೋದಾಕಿಂದು ಲೈಫ್ ಬಂದ್ಬಿಟ್ಟಿ. ಆಕಿನ ಬಿಟ್ಬಿಡು. ಈಗ ನನಗೆ ಹೇಳು ಹೆಂಗ ಹುಡುಗಿಕಿ? ಅದು ಅದು ಯವ್ವ ಭಾರಿ ಮುದ್ದದಾಳ ಬೇವ. ಏನು ಒಂದು ಮಾತು ಹೆಚ್ಚು ಮಾತಾಡಿದ್ರೆ ಎಲ್ಲಿ ಮುದ್ದು ಇರುತ್ತೇನೋ ಅನ್ನೋ ಗತಿ ಅದಾಳ ಬೇವ. ನಿನಗೆ ನಿಂಗೆ ತಕ್ಕ ಸಸಿ ಬೇವ. ಅಂದ್ರೆ ಬಾಮೈದ್ನ ನಾನು ನಿಮ್ಮ ಅವ್ಗ ತಕ್ಕ ಸಸಿ ಅಲ್ಲಂತೀಯನ? ಅಯ್ಯೋ ಹಂಗೆ ಅಂದಿದ್ರಿಪ್ಪ ವೈನಿಯರ, ನೀವು ನಮ್ಮ ತಾಯಿ, ಅದು 2ನೇ ತಾಯಿ. ಹಂಗೇನಿಲ್ರಿಪ್ಪ. ಓಹೋ ಪೂಸಿ ಪೂಸಿ ಬಿಡಾಕತ್ತೀಯಲ್ಲ? ಹಾಗೇನಿಲ್ರಿ, ಒಮ್ಮೆ ಕರ್ಕೊಂಬಂದು ತೋರಿಸ್ತಿದ್ದು ಬರೀ ಹೆಂಗದ ಅಂತ ನೋಡುವಂತ್ರಿ. ಹೌದಾ? ಆ ಹುಡುಗಿ ಹೆಂಗಪ್ಪ ಏನು ಅಂತ ನಮ್ಗೆ ಗೊತ್ತಿಲ್ಲ. ಮತ್ತು ಅವ್ರ ಕುಟುಂಬ? ಅವರು ಇದ ಊರಿನವರು. ನಾನು ಹಿಂಗೆ ಯಾವಾಗ ಕರ್ಕೊಂಬರ್ಲಿ ಅಂತ ಹೇಳು, ಅವ್ರಿಗಿನ ಮೊದಲು ಕರ್ಕೊಂಬರ್ತೀನಿ, ಆಮೇಲೆ ಹೋಗಿ ಅವ್ರ ಫ್ಯಾಮಿಲಿ ಮೀಟ್ ಮಾಡೋಣ ಬೇವಾ. ಅದ್ರ ಹತ್ತಿರ ನಂದೊಂದು ವಿಷಯ ಐತ್ರಿಪ್ಪ. ಏನು ಅದು? ಅದು ನಾವು ಮೈಸೂರಿಗೆ ಹೋಗೋಣ ರೀ. ಮೈಸೂರಿಗೆ ಯಾಕ? ಅದು ಅದು ರೀ ಹತ್ತಿರ ಈಗ ಆಷಾಢ ಅಲ್ಲನ್ರಿ, ಚಾಮುಂಡೇಶ್ವರಿ ಬರ್ತ್ಡೇ ಐತಂತ್ರಿ 4ನೇ ತಾರೀಕಿಗೆ. ಇವತ್ತೆಷ್ಟು? 1ನೇ ತಾರೀಕು. ಹೋಗೋಣ ರೀ. ಅಷ್ಟೇನಾ? ಬಿಡ ಆಯ್ತು ಹೋಗೋಣ. ಮಗನ ಮಗನ ಒಂದು ಟ್ರಾವೆಲ್ ಏಜೆನ್ಸಿಗೆ ಫೋನ್ ಮಾಡಿ ಒಂದು ಕಾರ್ ಬುಕ್ ಮಾಡಪ್ಪ. ಇಲ್ಲಿಂದ ಮೈಸೂರು ಹೋಗಕ್ಕ ಎಷ್ಟು ಏನಂತ ವಿಚಾರಿಸ್ಕೋ. ಅಯ್ಯವ್ವ ನಮ್ದು ಕಾರ್ ಐತಲ್ಲ. ಕಾರ್ ಬೇಡ್ರಿಪ್ಪ, ಬೇಡ. ಮತ್ತಿನ್ನೇನು ಯಾರು ರೆಕ್ಕಿದವನು ಹಾಕೊಂಡು ಹೋಗ? ಅದು ಹಂಗಲ್ರಿಪ್ಪ, ಟ್ರೈನ್ಗೆ ಬುಕ್ ಮಾಡನ್ರಿ. ಇನ್ನ 3 ದಿನ ಆಯ್ತಲ್ಲ. ವೈನಿಯರ 3 ದಿನಕ್ಕೆ
ತೊಗೊಂಬಕ ಬುಕಿಂಗ್ ಸಿಗ್ತೈತೇನ್ರಿಪ್ಪ? ಇಲ್ಲ ತತ್ಕಾಲ್ ತಗೋಬೇಕು. ತತ್ಕಾಲ್ ತಗೊಂಡ್ರೆ ಎಕ್ಸ್ಟ್ರಾ ದುಡ್ಡು ಅಂತ ಗೊತ್ತಿಲ್ಲರಿ ನಿಮ್ಗೆ? ಹೌದಲ್ಲ, ಮತ್ತೆ ಕಾರ್ ಬುಕ್ ಮಾಡ್ಕೊಂಡ್ರೆ ಸೇಫ್ಟಿ ಇರ್ಬೇಕಲ್ಲಪ್ಪ, ಅದಕ್ಕೆ ಹೇಳೋದು. ಟ್ರೈನ್ ಅಲ್ಲಿ ಆದ್ರೆ ಆರಾಮಾಗಿ ಹೋಗೋದಲ್ಲ. ಒಂದ್ಸಲ ಟ್ರೈ ಮಾಡು. ನಮ್ಮ ಚಾಮುಂಡೇಶ್ವರಿ ಬಾ ಬಾ ಅಂತ ಕರೆಕತ್ತಿದ್ಲಂದ್ರೆ ದರ್ಶನ ತಗೊಳಕ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಅಮ್ಮ ಏನಾದ್ರೂ ಟ್ರೈನ್ ಬುಕ್ ಮಾಡ್ಕೊಡ್ಬೋದು ನೋಡು. ನೀವು ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ? ಅದು ರೀ, ಬರಿ ಬರಿ ಮೊದಲ ನೀವೇ ಬೇಕು ನೋಡ್ರಿ. ಹಾ, ಏನು? ಅದು ಅದು ನಾವು 4ನೇ ತಾರೀಕಿಗೆ ಚಾಮುಂಡೇಶ್ವರಿಗೆ ಬರ್ತ್ಡೇ ಐತಂತ ಮೈಸೂರು ಹೋಗೋಣ. ನಂದು ಡ್ಯೂಟಿ ಐತಪ್ಪ, ನನಗೆ ಬರಕ್ಕಾಗಲ್ಲ. ನಾನ ಮೇನಾ? ಯಾಕ ನಾ ಬರ್ಲಿಲ್ಲ ಅಂದ್ರೆ ಚಾಮುಂಡೇಶ್ವರಿ ದೇವಿ ನಾನು ಬರ್ತ್ಡೇ ಮಾಡ್ಕೊಡಲ್ಲ, ಅವನೇ ಬರ್ಬೇಕು ಅಂತಂದ್ರೆ ಏನಾರ ಹೇಳ್ತಾನ ಮತ್ತೆ? ತಪ್ಪಾಯ್ತು ಅಂತ ಬೇಡ್ಕೊರಿಪ್ಪ. ಅದು ಹಂಗಲ್ರಿಪ್ಪ, ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಾಗ ಫುಲ್ ಕ್ಯೂ ಅಂತ, 2,000 ರೂಪಾಯಿ ಅಂತ. ಅದು ಬೇರೆ ಎಕ್ಸ್ಟ್ರಾ VIP ಟಿಕೆಟ್ ಅಂತ, ಅದಕ್ಕೆ 2,000 ರೂಪಾಯಿ ಅಂತ. ನಾವೆಷ್ಟು ಜನ? 1 2 3 4 5 ಜನ. 5 ಜನ ಅಂದ್ರೆ ಹೋಯ್ತಲ್ಲ 10,000 ರೂಪಾಯಿ. ಅದಕ್ಕೆ ನೀವು ಹೆಂಗಿದ್ರು ಆಫೀಸರ್ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಅದಕ್ಕೆ ಕಾರ್ಡ್ ತೋರಿಸಿದ್ರೆ ನಮ್ಗೆ ಫ್ರೀ ಆಗಿಬಿಡ್ತಾರ. ಅದಕ್ಕೆ ಅಂದ್ರ ನೀನು ಈ ಪ್ಲಾನ್ ಹಾಕೊಂಡು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಾ? ಹ್ಞೂನ್ರಿ, ಮತ್ತೆ ಚಾಮುಂಡೇಶ್ವರಿ ದರ್ಶನ ಮಾಡ್ದಂಗಾಗುತ್ತೆ, ಹಂಗ ಊರ್ ಸುತ್ತಂಗಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಸುಮ್ಮನೆ 10,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಹೋಗೋಣ. ಹುಲಿ, ಏನು ಕಂಜೂಸದಿಲ್ಲ ನೀನು? ಈ ನಾನೇನು ನನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತೀನ? ಇಲ್ಲ ತಾನೆ, ಈ ಮನೆಗೋಸ್ಕರ ತಾನೇ ದುಡಿತಾ ಇರೋದು ನಾನು. ಅಯ್ಯೋ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ರೀ ಅಂತೀರ. ಅನ್ನಂಗ ಹೋಗಿ ಟ್ರೈನ್ ಎಷ್ಟೊತ್ತಿಗೈತಿ, ಏನೈತಿ, ಎಷ್ಟು ಸೀಟು, ಏನು ಎಂತಂತಂದು ಎಲ್ಲ ಯೋಚನೆ ಮಾಡ್ಕೊಂಡು ಟ್ರೈನ್ ಬುಕ್ ಮಾಡ್ಕೊಂಡು ಬಂದ್ಬಿಡ್ರಿ, ಆಯ್ತಾ? ಲೇ, ಟ್ರೈನ್ ಯಾಕ? ನಮ್ಮ 2 ಕಾರ್ ಅದಾವಲ್ಲ. ಅಯ್ಯೋ ಅಂತ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಕಾರ್ಗೆ ಸುಮ್ಮನೆ ಎಷ್ಟು ತಕೊಂಡ ಪೆಟ್ರೋಲು ಡೀಸೆಲು ರೇಟು ಜಾಸ್ತಿ ಆಗೈತಿ. ಅದಕ್ಕೆಲ್ಲ ಸುಮ್ಮನೆ ವೇಸ್ಟ್. ಬೇಡ, ನಾವು ಟ್ರೈನಲ್ಲಿ ಹೋಗಿ ಬರೋಣ. ಯಾಕಂದ್ರೆ ನಾವು ಸೇಫ್ಟಿ ಆಗಿರ್ತೀವಿ. ಸೇಫ್ಟಿನ ಮುಖ್ಯ ರೀಪ್ಪ. ಏನ ಪ್ಲಾನ್ ಆಗ್ತಾ ಇದ್ದೀರಾ? ಹೌದು, ನಾಷ್ಟ ಆಯ್ತನ? ಹಾ, ಬರ್ರಿ ಚಿಕ್ಕಮ್ಮರ. ಏನಿಲ್ಲ, ಏನ ಮೈಸೂರು ಹೋಗ್ತೀನಿ ಅಂತ ಕುಣಿಯಾಕತ್ತಾರ್ರಿ ನನ್ನ ಹೆಂಡತಿ. ಹಂಗ ನಾನು ಬರ್ತೇನೆ. ಇವರು ಬರ್ತಾರ, ಫ್ರೀ ಆಗಿ ಬಂದ್ಬಿಟ್ರೆ ಅಯ್ಯೋ ಖರ್ಚು ಹೆಚ್ಚಾಗ್ಬಿಡುತ್ತಲ್ಲ. ಫ್ರೀ ಆಗೇನು ಬೇಡ ಅಂತ ಹೇಳೇನು ಮತ್ತೆ? ನೋಡಲಿ ಸರಿತಕ್ಕ, ನಿನ್ನ ಜಿಬ್ಬುಡು ಸೊಸಿ ತನ್ನ ಬ್ರೈನ್ನಲ್ಲಿ ಲೆಕ್ಕ ಆಗತ್ತ. ಏನ್ ಲೆಕ್ಕ ಆಗತ್ತ ಅಂತ ಕೇಳು. ಫ್ರೀ ಆಗಿ ಕರ್ಕೊಂಡು ಹೋಗ್ಬೇಕು ಕರಿಕಿ ನಮ್ಗಿಂದ ಮತ್ತೆ. ಹಂಗೇನಿಲ್ರಿಪ್ಪ. ಹಂಗಂದ್ರೆ ನಾನು ಬರ್ಲೇನು ಮೈಸೂರಿಗೆ ಅಮ್ಮನ್ ನೋಡಕ? ಯಾವಾಗ ಬರ್ತಡೆ? 4ನೇ ತಾರೀಕು ಅದಕ್ಕೆ ಹೋಗಿ ಬರೋಣ ಅಂತ. ನೀನು ಒಬ್ಬೇ ತಾನೇ ಬರೋದು? ಮತ್ತೇಂದ್ರ ನಿನ್ನ ಗಂಡ ನಿನ್ನ ಮಗಳು ಬರ್ತಾರ ಮತ್ತೆ? ಅಯ್ಯೋ ದೇವ್ರಿ, ಎಲ್ಲಾರ್ದ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಇದು ಅನ್ಸುತ್ತ ನಮ್ಮ ಅತ್ತಿಗೆ ಒಂದ್ ಸ್ವಲ್ಪ ಬುದ್ಧಿ ಇಲ್ಲ. ಅಕ್ಕಿ ಒಬ್ಬಕ್ಕೆ ಬರ್ತಾಳ ಅಂದ್ರೆ ಹ್ಞೂ ಅನ್ಬೇಕಿಲ್ಲ. ಮಕ್ಳಿನ ಗಂಡು ಬರ್ತಾನು, ಅಕ್ಕಿನ ಮಗಳು ಬರ್ತಾಳ ಅಂತ ಅದು ಬೇರೆ ಪ್ಲಾನ್ ಆಗತ್ತಾಳ ಈಗ ನಮ್ಮ ಅತ್ತಿ. ಅಯ್ಯೋ ಸುಮ್ಮನೆ ಹೋಗ ಬರ್ತಿತ್ತಾನ? ಸುಮ್ಮನೆ ಖರ್ಚಾಗತ್ತ ಏನ? ಕೇಳ್ತೀನಿ, ನನ್ನ ಗಂಡ ಏನು ಬರ್ತಾನ ಇಲ್ಲ ಗೊತ್ತಿಲ್ಲ, ನೋಡೋಣ. ಹೌದು, ಏನ ಇದನ್ನ ಟ್ರೈನನ ಏನ ಕಾರಲ್ಲಿ ಹೋಗೋದ? ಕಾರ? ಏ ಇರ್ಲಿಪ್ಪ, ಇನ್ನ ನಾನು ಆಫೀಸ್ನಾಗ ರಜಾ ಕೇಳ್ಬೇಕು, ಆಮೇಲೆ ಟ್ರೈನ್ ನೋಡ್ಬೇಕು, ಅಲ್ಲಿ ಬುಕ್ಕಿಂಗ್ ಅದಾವೋ ಇಲ್ಲೋ ಏನಂತ ನೋಡ್ಬೇಕು, ಆಮೇಲೆ ಯೋಚನೆ ಮಾಡ್ತೀನಿ. ನೀನು ಆತ್ರ ಗುಟ್ಟಿರ್ತೈತಿ ಹಿಂಗ್ಯಾಕೆ ಮಾಡಕತ್ತೀರಿ? ಸುಮ್ಮನಿರು, ಹೋಗ್ಬೇಕಲ್ಲ. ಅಮ್ಮನ ಮುಂದೆ ಹೋಗಿ ನಿಲ್ಲಿಸ್ತಾನೆ, ಸುಮ್ಮನೆ ಕುತ್ಕೋ. ಅಲ್ಲ ಅಣ್ಣ, ನಾವು ಇಲ್ಲಿಂದ ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಬರೋ ಮುಂದೆ ಟ್ರೈನ್ ಬುಕ್ ಮಾಡ್ಕೊಂಡು ಬರಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಎಷ್ಟಾಗುತ್ತೆ ಏನಾಗುತ್ತೆ ಏನಂತ ಗೊತ್ತಾಗ ನೋಡು. ಅಲ್ಲಿ ಬೇರೆ ಚಾಮುಂಡೇಶ್ವರಿ ದೇವಸ್ಥಾನದಾಗ ನೋಡ್ಕೊಂತ ನಿಲ್ಲೋದಾಗುತ್ತೆ. ಆಮೇಲೆ ರಶ್ ಬೇರೆ ಇರ್ತೈತಿ, ಪಾಳಕ್ಕೆ ನಿಲ್ಬೇಕಾಗುತ್ತೆ. ಇದೇ ಟೈಮಿಗೆ ನಾವು ಒಳ್ಳೆ ಬರ್ತೀವಿ ಅಂತ ಹೆಂಗೆ ಗೊತ್ತಾಗುತ್ತೆ? ಆಮೇಲೆ ಹೆಣ್ಮಕ್ಳು ಕರ್ಕೊಂಡು ಹೋಗಿ ಗೊತ್ತಿಲ್ಲ, ಅದನ್ನ ನೋಡಿದೆ ಇದನ್ನ ನೋಡಿದೆ ಹಿಂಗೆ ಮಾಡ್ಕೊಂಡು ಕುತ್ಕೊಡ್ರೆ ಆಮೇಲೆ ಏನು ಮಾಡಿದೆ ಅಣ್ಣ? ಅದಕ್ಕೆ ಸುಮ್ಮನೆ ಗಾಡಿ ಮೇಲೆ ಹೋಗೋದು ಚಲೋ ಅನ್ಸುತ್ತೆ. ಸುಮ್ಮನೆ ಹೆಂಗಿದ್ರು ಯಾರು ಕಾರ್ ಗಾಡಿ ಅದಾವಲ್ಲ, ನಾನು ನೀನು ಇವ್ರ ಅಪ್ಪನ ಕೇಳೋಣ ಬರ್ತಾರ ಏನೋ ಗೊತ್ತಿಲ್ಲ, ಹಂಗೆ ಹೋಗ್ಬಿಡೋಣ. ಹಂಗೆ ಏನು ಹಂಗಂದ್ರೆ ನೀನು ಲವರ್ನ ಕರ್ಕೊಂಡ್ಬರ್ತೀನ? ಅಯ್ಯೋ ಅಣ್ಣ, ಅದು ಏನಿಲ್ಲ, ತಮಾಷೆ ಮಾಡ್ತಾ ಇರೋದು. ಸರಿ, ಕಾರ್ನಾಗ ಹೋಗಂತಗೋ. ಅಯ್ಯೋ ಬೇಡ, ಕಾರ್ ಬೇಡವೇ ಬೇಡ. ಪೆಟ್ರೋಲ್ ಖರ್ಚು, ಆಮೇಲೆ ಜೀವಕ್ಕೆ ಬೆಲೆ ಇರಂಗಿಲ್ರಿಪ್ಪ. ಸೇಫ್ಟಿ ಬೇಕು. ಸೇಫ್ಟಿ ಬೇಕಂದ್ರೆ ಟ್ರೈನಲ್ಲೇ ಹೋಗ್ಬೇಕು. ಅದಕ್ಕೆ ಟ್ರೈನ್ನಲ್ಲೇ ಹೋಗೋಣ.
ಬುಕ್ಕಿಂಗ್ ಎಲ್ಲ ಇರ್ಬೇಕಲ್ಲಿಪ್ಪ. ಈಗ ಹಬ್ಬದ ಸೀಸನ್ ಒಳಗೆ ಹಂಗೆಲ್ಲ ಬುಕ್ಕಿಂಗ್ ಸಿಗಂಗಿಲ್ಲ. ಆಮೇಲೆ ಏನು ಮಾಡೋದು, ನೀನು ಬೇರೆ ಬಂದ್ಬಿಟ್ಟು ಇನ್ನೊಂದು 3 ದಿನ ಐತಿ ಹೋಗೋಣ ಅಂತಂದ್ರೆ ಹೆಂಗ್ಲೇ ಆಗುತ್ತೆ? ಅದೇನಾಗ್ಲಿ, ನಾ ಮಾತ್ರ ಟ್ರೈನಲ್ಲಿ ಬರೋದು. ಅಯ್ಯೋ ಯವ್ವ, ಸ್ವಲ್ಪ ಹೇಳ್ಬೇಕೀಗೆ. ಏ ರಾಣಿ, ಸುಮ್ಮನಿರ್ಲಿಪ್ಪ. ಎಷ್ಟರ ಖರ್ಚಾಗ್ಲಿ ಏನಾರಾಗ್ಲಿ ಅಮ್ಮನ ದರ್ಶನ ಮುಖ್ಯ. ಸುಮ್ಮನಿರ, ಅಲ್ಲಿ ರಶ್ ಭಾಳ ಇರ್ತೈತಿ. ನಾವು ಹೋದ್ವಿ ಅಂದ್ರೆ ಅಷ್ಟು ದೂರ ಹೋಗಿರ್ತೀವಿ. ದರ್ಶನ ತಗೊಳ್ಳೋದ ಬಂದ್ರೆ ಏನು ಉಪಯೋಗ? ಹೋದ್ರೆ ಏನು ಉಪಯೋಗ? ನೀನೇ ಹೇಳು. ಟ್ರೈನ್ಗೆ ಹೋದ್ನಿ ಅಂದ್ರೆ ಒಳ್ಳೆ ಟ್ರೈನ್ಗೆ ಬರ್ಬೇಕಂದ್ರೆ ಭಾಳ ಕಷ್ಟ ಆಗತ್ಲೇಪ್ಪ. ಅಲ್ಲಿ ಲೇಟ್ ಆದ್ರೆ ಏನು ಮಾಡ್ತೀವಿ? ಇತ್ತ ಟ್ರೈನ್ ಮಿಸ್ ಆಗುತ್ತಿಲ್ಲ, ಅಲ್ಲಿ ಟ್ರೈನ್ ರಿಸರ್ವೇಶನ್ ಮಾಡಿದ್ರು ಅದು ರೊಕ್ಕ ವೇಸ್ಟ್ ಆಗುತ್ತಿಲ್ಲ. ಅದನ್ನ ಯೋಚನೆ ಮಾಡು. ಹಂಗಂತೀರಾ ಆಗ್ತೀರ? ಹ್ಞೂನ್ಲೇ. ಆದ್ರೂ ಅಂತ ಇದ್ದ ಕಾರಲ್ಲಿ ಹೋಗೋದಾಯ್ತನ? ಆದ್ರೆ ಯೋಚನೆ ಮಾಡ್ರಿಪ್ಪ ಒಂದ್ಸತಿ. ಅಲ್ಲಿ ಹೋಗಿ ಪಾಳಕ್ ನಿಂತ್ರ ಎಷ್ಟೊತ್ತಿ ಬರುತ್ತೋ ಏನೇನೋ ಎಂತಂದು ಯೋಚನೆ ಮಾಡಿ ಟ್ರೈನ್ ಬುಕ್ ಮಾಡ್ಬೋದು ಏನಂತ ಯೋಚನೆ ಮಾಡ್ರಿ. ಸುಮ್ಮನೆ ರೊಕ್ಕನ ಖರ್ಚು ಮಾಡ್ಬಿಡ್ರಿಪ್ಪ.